ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಮನೆಗಳಿಗೆ ತಲುಪಿಸುತ್ತಿರುವ ಕೇಬಲ್ ಆಪರೇಟರ್ಗಳಿಗೆ, ಎಲ್ಲ ಜಾಹೀರಾತುದಾರರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ಈ ಕ್ಷಣದ ಹೆಡ್ಲೈನ್ಸ್. ನಾಡಿನೆಲ್ಲೆಡೆ ಮನೆ ಮಾಡಿದ ಹಿಂದೂಗಳ ಹೊಸ ವರ್ಷ ಯುಗಾದಿ ಸಂಭ್ರಮ. ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿ ಭರಾಟೆ ಜೋರು. ಗಗನಕ್ಕೇರಿದ ಹೂ ಹಣ್ಣುಗಳ ಬೆಲೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದುವರೆದ ಸಿಎಂ ಆಪ್ತ ಸಚಿವರ ಸಭೆ. ಕಳೆದ ರಾತ್ರಿ ಜಾರ್ಜ್ ನಿವಾಸದಲ್ಲಿ ಸಚಿವರ ರಹಸ್ಯ ಮಾತುಕತೆ. ದೆಹಲಿ ಭೇಟಿಯ ಬೆಳವಣಿಗೆ, ಹಿರಿಯ ಸಚಿವರ ಸಮಾಲೋಚನೆ. ವಾಣಿಜ್ಯ ತೆರಿಗೆ ವಂಚನೆ ಶಂಕೆ ಹಿನ್ನೆಲೆ ಐಟಿ ಅಧಿಕಾರಿಗಳ ದಾಳಿ. ಚಿಕ್ಕಪೇಟೆಯ ಮೊಬೈಲ್ ಹಾಗೂ ಹಾರ್ಡ್ವೇರ್ ಶಾಪ್ಗಳಲ್ಲಿ ಶೋಧ. ತೆರಿಗೆ ವಂಚಿಸಿ ಅಂತಾರಾಜ್ಯ ವ್ಯಾಪಾರ ವಹಿವಾಟಿನ ಬಗ್ಗೆ ಪರಿಶೀಲನೆ. ರಂಜಾನ್ ಯುಗಾದಿ ಹಬ್ಬದ ಹಿನ್ನೆಲೆ ಬೆಳಗಾವಿಯಲ್ಲಿ ರೌಡಿ ಶೀಟರ್ ಪರೇಡ್. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದ್ರೆ ಹುಷಾರ್. 11 ಪೊಲೀಸ್ ಠಾಣೆ ವ್ಯಾಪ್ತಿಯ ರೌಡಿಗಳ ಚಳಿ ಬಿಡಿಸಿದ ಕಮಿಷನರ್. ಶನಿ ಕಾಟದಿಂದ ನಾನು ಮುಕ್ತಿ ಹೊಂದಿದ್ದೇನೆ. ನಾನು ಜೀವನದಲ್ಲಿ ಯಾರಿಗೂ ಹೆದರಲ್ಲ, ಆದರೆ ವಕೀಲರು, ಜಡ್ಜ್ಗಳಿಗೆ ಹೆದರುತ್ತೇನೆ. ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಚ್ಚರಿ ಹೇಳಿಕೆ. ದೇವೇಗೌಡರ ಗರಡಿಯಿಂದ ರಾಜಕೀಯಕ್ಕೆ ಬಂದಿದ್ದೇನೆ. ಅವರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡುವಂತೆ ಹೇಳ್ತಾರೋ ಅದೇ ಪಕ್ಷದಿಂದ ಸ್ಪರ್ಧಿಸ್ತೇನೆ. ಕಾಂಗ್ರೆಸ್ ಸೇರ್ಪಡೆ ಸುಳಿವು ನೀಡಿದ್ರ ಶಿಡ್ಲಘಟ್ಟ ಜೆಡಿಎಸ್ ಶಾಸಕ. ಪ್ರಯಾಣಿಕರ ವಿಚಾರಕ್ಕೆ ಖಾಸಗಿ ಬಸ್ ಸಾರಿಗೆ ಬಸ್ ಸಿಬ್ಬಂದಿ ಗಲಾಟೆ. ಚಿತ್ರದುರ್ಗದ ಚಳ್ಳಕೆರೆ ನಗರದ ಎಸ್ಆರ್ ಕಾಂಪ್ಲೆಕ್ಸ್ ಬಳಿ ಘಟನೆ. ಹಲ್ಲೆ ಮಾಡಿದ ಖಾಸಗಿ ಬಸ್ ಸಿಬ್ಬಂದಿ ಮೇಲೆ ದೂರು ದಾಖಲು. ಆಲೂರು ತಾಲೂಕಿನ ಹಾರಳಗಳಲೆ ಗ್ರಾಮದಲ್ಲಿ ಅಕ್ರಮ ಮರಳುಗಾರಿಕೆ. ಖಚಿತ ಮಾಹಿತಿ ಮೇರೆಗೆ ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿ. ನದಿ ದಡದಲ್ಲಿ ದಾಸ್ತಾನು ಮಾಡಿದ್ದ ಮರಳು 2 ಬೋಟ್ ವಶಕ್ಕೆ. ಸಂಕಟಕ್ಕೆ ಸಿಲುಕಿದ ನೆರೆ ದೇಶಗಳಿಗೆ ಭಾರತ ನೆರವಿನ ಹಸ್ತ. ಆಪರೇಷನ್ ಬ್ರಹ್ಮ ಹೆಸರಿನಲ್ಲಿ ಅಗತ್ಯ ವಸ್ತುಗಳ ರವಾನೆ. ಇದುವರೆಗೂ 5 ಯುದ್ಧ ವಿಮಾನಗಳಲ್ಲಿ ಸಾಮಗ್ರಿಗಳು, ಮೆಡಿಕಲ್ ತಂಡ ರವಾನೆ. ಬ್ಯಾಂಕಾಕ್ ಭೂಕಂಪದಲ್ಲಿ ಸಿಲುಕಿದ್ದ ಕನ್ನಡಿಗರು ವಾಪಸ್. ಥೈಲ್ಯಾಂಡ್ನಿಂದ ಸುರಕ್ಷಿತವಾಗಿ ಬಂದಿಳಿದ 250ಕ್ಕೂ ಹೆಚ್ಚು ಜನ. ಬದುಕುಳಿದು ಬಂದಿದ್ದೇ ಭಾಗ್ಯ ಎಂದು ನಿಟ್ಟುಸಿರು. ಇಂದು ಮಹಾರಾಷ್ಟ್ರ, ಛತ್ತೀಸ್ಗಢಗೆ ಪ್ರಧಾನಿ ಮೋದಿ ಭೇಟಿ. 33,700 ಕೋಟಿ ಮೊತ್ತದ ವಿವಿಧ ಯೋಜನೆ ಉದ್ಘಾಟಿಸಲಿರುವ ಮೋದಿ. ಪ್ರಧಾನಿ ಭೇಟಿ ಹಿನ್ನೆಲೆ ಉಭಯ ರಾಜ್ಯಗಳಲ್ಲೂ ಬಿಗಿ ಭದ್ರತೆ. ಡ್ರಗ್ ಮಾಫಿಯಾ ವಿರುದ್ಧ ಮುಂದುವರೆದ ಪಂಜಾಬ್ ಪೊಲೀಸರ ಸಮರ. ಡ್ರಗ್ ಸ್ಮಗ್ಲರ್ ರಂಜೋತ್ ಸಿಂಗ್ ಮನೆ ಮೇಲೆ ದಾಳಿ. ಬಿಗಿ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯ ಮಾಡಿದ ಅಧಿಕಾರಿಗಳು. ಇಂದಿನಿಂದ ಚೈತ್ರ ನವರಾತ್ರಿ ಉತ್ಸವ ಆರಂಭ ಹಿನ್ನೆಲೆ ಉತ್ತರ ಪ್ರದೇಶದಲ್ಲಿ ಧಾರ್ಮಿಕ ಸ್ಥಳಗಳಿಂದ 500 ಮೀಟರ್ ವ್ಯಾಪ್ತಿಯೊಳಗೆ ಮಾಂಸ ಮಾರಾಟ ನಿಷೇಧ. ರಾಮನವಮಿಯಂದು ಇಡೀ ರಾಜ್ಯಾದ್ಯಂತ ಮಾಂಸ ಮಾರಾಟ. ಉತ್ತರ ಆಸ್ಟ್ರೇಲಿಯಾದಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಸೃಷ್ಟಿ. ಬ್ರಿಸ್ಬೇನ್ನಲ್ಲಿ 100 ಮನೆಗಳು ಜಲಾವೃತ, ಮುಳುಗಿದ ರಸ್ತೆಗಳು. ಪ್ರವಾಹದಲ್ಲಿ ಸಿಲುಕಿರುವ ಸಂತ್ರಸ್ತರ ರಕ್ಷಣೆಗೆ ಹರಸಾಹಸ. ಐಪಿಎಲ್ 18ನೇ ಆವೃತ್ತಿಯಲ್ಲಿ ಮುಂಬೈ ತಂಡಕ್ಕೆ ಸತತ 2ನೇ ಸೋಲು. ಗುಜರಾತ್ನ ಸಂಘಟಿತ ಹೋರಾಟದ ಮುಂದೆ ತಲೆಬಾಗಿದ ಮುಂಬೈ ಇಂಡಿಯನ್ಸ್. 36 ರನ್ಗಳಿಂದ ಮೊದಲ ಗೆಲುವು ಸಾಧಿಸಿದ ಗಿಲ್ ಪಡೆ. ಇಂದು ಐಪಿಎಲ್ 18ನೇ ಆವೃತ್ತಿಯ ಡಬಲ್ ಧಮಾಕ. ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸನ್ರೈಸರ್ಸ್ ಸವಾಲು. 2ನೇ ಪಂದ್ಯದಲ್ಲಿ ಚೆನ್ನೈ, ರಾಜಸ್ಥಾನದ ನಡುವೆ ರಾಯಲ್ ಫೈಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.